ಜೈ ಶ್ರೀ ಭದ್ರಕಾಳಿ ಒಡೆಯ ಶ್ರೀ ವೀರಭದ್ರ ತಂತ್ರ ಪ್ರಯೋಗ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರ, ಇಂದಿನ ಈ ವಿಡಿಯೋದಲ್ಲಿ ನಿಮಗೆ ಪರಿಚಯಿಸುತ್ತಿರುವ ಅತ್ಯದ್ಭುತವಾಗಿರ್ತಕ್ಕಂಥ ವನಸ್ಪತಿ ಅಥವಾ ಗಿಡಮೂಲಿಕೆ ಆಡುಮುಟ್ಟದ ಸೊಪ್ಪು. ಆಡುಮುಟ್ಟದ ಸೊಪ್ಪು ಅಂತಂದ್ಬಿಟ್ಟು ಇದನ್ನು ಕರೀತಕ್ಕಂಥದ್ದು. ಈ ಒಂದು ವನಸ್ಪತಿಯನ್ನು, ಈ ಒಂದು ಗಿಡಮೂಲಿಕೆಯನ್ನು, ಈ ಒಂದು ಗಿಡವನ್ನು ಆಡು ಅಂದರೆ ಮೇಕೆ ತಿನ್ನಲ್ಲ. ಇದನ್ನು ತಿಂದರೆ ಸತ್ತೋಗ್ಬಿಡ್ತದೆ. ಅತ್ಯಂತ ವಿಷಕಾರಿಯಾಗಿರ್ತಕ್ಕಂಥ ಒಂದು ಸಸ್ಯ ಇದು, ಆಯಿತಾ. ಇದನ್ನು ಕೆಲವೊಂದು ಮದ್ದುಗಳು ಇಡೋದು ಅಂತ ಅಂತಾರಲ್ಲ, ಮದ್ದಿಡೋದು, ಹೊಟ್ಟೆಗೆ ಹಾಕೋದು ಅಂತ ಅಂತಾರಲ್ಲ, ಅಂಥದಕ್ಕೆ ಶತ್ರುನಾಶಕ್ಕೆ ಬಳಸ್ತಕ್ಕಂಥದ್ದು. ಮತ್ತು ಕೆಲವೊಂದು ಆಯುರ್ವೇದಿಕ್ ಪದ್ಧತಿಗಳಲ್ಲೂ ಇದನ್ನು ಕೆಲವೊಂದು ಇಸುಬು, ಚರ್ಮರೋಗ, ಆ ಥರದ್ದು ವಿಚಾರಗಳಿಗೆ ಇದನ್ನು ಬಳಸ್ತಕ್ಕಂಥ ವಿಧಿವಿಧಾನಗಳು ಸಾಕಷ್ಟು ರೀತಿಯಲ್ಲೇ ಇರ್ತದೆ, ಆಯಿತಾ. ಇದು ಆಯುರ್ವೇದಿಕ್ ಪದ್ಧತಿಗಳಲ್ಲಿ ಸಾಕಷ್ಟು ರೀತಿಯಲ್ಲಿ ಯಾವುದ್ಯಾವುದೋ ಔಷಧಿಗಳಿಗೆ, ಗಂಟಿನ ಕಾಯಿಲೆ, ಚರ್ಮರೋಗದ್ದು, ಈ ಥರದ್ದೆಲ್ಲ ಏನೇನೋ ಇದನ್ನು, ಈ ಒಂದು ಗಿಡದ ಎಲೆಗಳನ್ನು ಮತ್ತು ಇದ್ರ ಕಾಂಡ, ಇದ್ರ ಬೇರನ್ನು ಉಪಯೋಗಿಸ್ತಕ್ಕಂಥದ್ದು ಇರ್ತದೆ, ಆಯಿತಾ. ಒಂದು ಭಾಗ ನಮ್ಮ ಒಂದು ವಾಮ ಮಾರ್ಗದೊಳಗೆ ಇದನ್ನು ಮದ್ದಿಡೋದಕ್ಕೆ ಅಂತಂದ್ಬಿಟ್ಟು ಬಳಸ್ತಾರೆ, ಆಯಿತಾ. ವಿಶಾಖ ನಕ್ಷತ್ರ ಭಾನುವಾರ ಇದ್ದಂಥ ಸಂದರ್ಭ, ವಿಶಾಖ ನಕ್ಷತ್ರ ಭಾನುವಾರ ಇರಬೇಕು, ಇಲ್ಲ ಅಮಾವಾಸ್ಯೆ ದಿವಸ ವಿಶಾಖ ನಕ್ಷತ್ರ ಇರಬೇಕು. ಅಂಥ ಸಂದರ್ಭದೊಳಗೆ ಇದರ ಒಂದು ಬೇರನ್ನು ಅಥವಾ ಕಾಂಡವನ್ನು ತಗೊಂಡ್ಬಂದು ಅದನ್ನು ಚೆನ್ನಾಗಿ ನೆರಳಲ್ಲಿ ಒಣಗಿಸಿ ಕುಟ್ಟಿ ಚೂರ್ಣ ಮಾಡಿ, ಮತ್ತು ಈ ಒಣ್ಣೆ ಕ್ಯಾತ ಅಂತಂದ್ಬಿಟ್ಟು ಬರ್ತದಲ್ಲ, ಒಣ್ಣೆ ಕ್ಯಾತ ಈ ಬೆಟ್ಟ ಗುಡ್ಡದಲ್ಲೆಲ್ಲ ಸಿಗ್ತದೆ, ಬೆಟ್ಟ ಗುಡ್ಡದಲ್ಲೆಲ್ಲ ಓಡಾಡ್ತಾ ಇರ್ತದೆ ಅದು ಒಣ್ಣೆ ಕ್ಯಾತ ಅಂತ. ಅದು ಆದಷ್ಟು ಕಡೆ ಮರಣವನ್ನು ಅಪ್ಪಿರಬೇಕು, ಆದಷ್ಟು ಕಡೆ ಸತ್ತೋಗಿರಬೇಕು. ಅಂಥದ್ದು ಒಣ್ಣೆ ಕ್ಯಾತ ತಗೊಂಬಂದು ಅದನ್ನ ಸುಟ್ಟು ಭಸ್ಮ ಮಾಡಿ, ಆ ಭಸ್ಮದ ಜೊತೆಗೆ ಇದನ್ನು ಸೇರಿಸಿ, ಇದನ್ನು 3 ಟೈಮು ಶತ್ರುಗೆ ಕೊಡೋದ್ರಿಂದ ಅವನಿಗೆ ಊಟ ತಿಂಡಿ ಸೇರಲ್ಲ, ಇನ್ನೊಂದು ಮತ್ತೊಂದು ನಿದ್ರೆ ಬರಲ್ಲ, ಆಯಿತಾ. ಅವನಿಗೆ ವಿಚಿತ್ರವಾಗಿರ್ತಕ್ಕಂಥ ಕಾಯಿಲೆಗಳು ಬಂದು ಅವನು ಮರಣವನ್ನು ಅಪ್ಪುವಂಥ ಕೆಲಸ ಆಗ್ತದೆ, ಆಯಿತಾ. ಇದು ಯಾಕೆ ಓಪನ್ ಆಗಿ ಹೇಳ್ತೀನಿ ಅಂತಂದರೆ, ಇಲ್ಲಿ ವಿದ್ಯೆ ಅನ್ನೋದು ಐತೆ, ಅದಕ್ಕೆ ಸಾಕ್ಷೀಭೂತವಾಗಿ ನಾನು ಹೇಳ್ತಕ್ಕಂಥ ಒಂದು ವಿಚಾರ. ಅಷ್ಟು ಬಿಟ್ಟರೆ ಬೇರೆ ಉದ್ದೇಶ ಎಲ್ಲ. ಆಮೇಲೆ ಇದನ್ನು ನಾನು ಹೇಳಿದ್ದೀನಿ, ಯಾವುದೋ ಯೂಟ್ಯೂಬ್ ಚಾನಲ್ ನೋಡಿದೆ, ಮಾಡಿಬಿಡೋಣ, ಹಂಗೆ ಮಾಡೋಣ, ಹಿಂಗೆ ಮಾಡೋಣ ಅಂತ ಅಂದ್ಬಿಟ್ಟು, ಅದೆಲ್ಲ ಒಳ್ಳೆಯವ್ರಿಗೆ, ಒಳ್ಳೆ ಸಜ್ಜನರಿಗೆ, ಒಂದು ಒಳ್ಳೆ ರೀತಿಯಲ್ಲಿರೋಂಥ ವ್ಯಕ್ತಿಗಳಿಗೆ ಈ ಥರ ಪ್ರಯೋಗ ಮಾಡೋದ್ರಿಂದ ಅದ್ರ ಕಷ್ಟ ನಷ್ಟ ನೀವೇ ಅನುಭವಿಸ್ಬೇಕಾಗ್ತದೆ, ಆಯಿತಾ. ಮತ್ತು ಒಳ್ಳೆಯವ್ರಿಗೆ ಯಾವತ್ತಿದ್ರೂ ಒಳ್ಳೆಯದೇ ಮಾಡಬೇಕು, ಕೆಟ್ಟವ್ರಿಗೆ ಯಾವತ್ತಿದ್ರೂ ಕೆಟ್ಟದ್ದೇ ಮಾಡಬೇಕು, ಅದು ಧರ್ಮ, ಆಯಿತಾ. ಭಗವದ್ಗೀತೆ ಒಳಗೆ ಹೇಳಿರೋದು ಅದನ್ನೇ. ಕೆಟ್ಟವ್ರಿಗೆ ಕೆಟ್ಟದ್ದು ಮಾಡಬೇಕು, ಒಳ್ಳೆಯವ್ರಿಗೆ ಒಳ್ಳೇದು ಮಾಡಬೇಕು, ಒಂದು ಒಳ್ಳೆ ರೀತಿಯಲ್ಲಿ ಜೀವನ ಮಾಡಬೇಕು, ಆಯಿತಾ. ಇದು ವಿದ್ಯೆ ಈ ರೀತಿ ಐತೆ ಅಂತಂದ್ಬಿಟ್ಟು ಹೇಳಿದ್ದೀನಿ. ಕೆಟ್ಟದ್ದು ಮಾಡಿ ಅಂತಂದ್ಬಿಟ್ಟು ನಾನು ಪ್ರಚೋದನೆ ಮಾಡ್ತಿಲ್ಲ, ಇಲ್ಲ ಇನ್ನೊಂದು ಮತ್ತೊಂದು ಮಾಡಿಕೊಂಡು ತೊಂದರೆ ಅನುಭವಿಸ್ಲಿ ಅನ್ನೋ ಒಂದು ಉದ್ದೇಶನೂ ನನಗಿಲ್ಲ, ಆಯಿತಾ. ಇದನ್ನು ಒಂದು ಒಳ್ಳೆ ರೀತಿಯಲ್ಲಿ ಒಳ್ಳೆಯದಕ್ಕೆ ಬಳಸ್ಕೊಳ್ಳಿ, ಒಳ್ಳೆಯದನ್ನೇ ಮಾಡಿ. ಕೆಟ್ಟದ್ದು ಯಾವುದೇ ಕಾರಣಕ್ಕೂ ಮಾಡಬೇಡಿ. ಕೆಟ್ಟದ್ದು ಮಾಡಿದ್ರೆ ನಿಮಗೆ ಕೆಟ್ಟದ್ದೇ ಆಗೋದು, ಆಯಿತಾ. ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ಯೋಚನೆ ಮಾಡಿ ನಿರ್ಧಾರ ತಗೊಂಡು ಒಂದು ಒಳ್ಳೆ ರೀತಿಯಲ್ಲಿ ಇದನ್ನು ಕೆಲಸಕ್ಕೆ ಬಳಸ್ಕೊಳ್ಳಿ. ಸುಮ್ಮನೆ ಯಾರೋ ಹೇಳಿದ್ರು, ಈ ಗುರುಗಳೇನೋ ಹೇಳಿದ್ರು, ಇನ್ನೊಂದು ಮತ್ತೊಂದು ಏನೋ ಅಂತ ಅಂದ್ಬಿಟ್ಟು ಮಾಡೋದು, ಅದರಿಂದ ತೊಂದರೆಗಳು ಅನುಭವಿಸೋದು, ತಿರ್ಗಾ ಗುರುಗಳು ಹಿಂಗೆ ಆಗೋಯ್ತು ಅಂತಂದ್ಬಿಟ್ಟು ನಂಗೆ ಫೋನ್ ಮಾಡೋದು, ಅವೆಲ್ಲ ಚೆನ್ನಾಗಿರಲ್ಲ, ಆಯಿತಾ.
ಮಾಡಬೇಕಾದ್ರೆ ಯಾವುದೇ ಒಂದು ಪ್ರಯೋಗ ಆಗಿರ್ಬೋದು, ಯಾವುದೇ ಒಂದು ಕೆಲಸ ಆಗಿರ್ಬೋದು, ಯಾವುದೇ ಒಂದು ಕಾರ್ಯ ಆಗಿರ್ಬೋದು, ಮಾಡಬೇಕಾದ್ರೆ ಅದು ಸರಿ ಮನುಷ್ಯ ಯೋಚನೆ ಮಾಡಿ ನಂತರ ಭಾಗದೊಳಗೆ ಕೆಲಸವನ್ನು ಮಾಡಬೇಕಾಗ್ತದೆ. ಆಯಿತಾ? ಇಷ್ಟು ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಶ್ರೀ ಭದ್ರಕಾಳಿ ಒಡೆಯ. ಓಂ ನಮೋ ವೀರಭದ್ರಾಯ. ಅತ್ಯಂತ ದಯಾಳುವೆ.